ನಮಸ್ತೆ ಸ್ನೇಹಿತರೆ. ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ BA 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆಯ ಪಠ್ಯಕ್ರಮವನ್ನು ನೋಡೋಣ. 4 ಸೆಮಿಸ್ಟರ್ನವರೆಗೆ ನೀವು ಐಚ್ಛಿಕ ಕನ್ನಡದ ಒಂದು ವಿಷಯವನ್ನ ಅಂದ್ರೆ ಒಂದು ಪೇಪರ್ ಅನ್ನ ಮಾತ್ರ ಪರೀಕ್ಷೆಯನ್ನ ಬರೆದಿದ್ರಿ. 5 ಮತ್ತು 6ನೇ ಸೆಮಿಸ್ಟರ್ಗೆ ಬಂದಾಗ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಗಳು ಅಂದ್ರೆ ಕನ್ನಡ, ಇತಿಹಾಸ, ರಾಜ್ಯಶಾಸ್ತ್ರ ಯಾವ್ದಾದ್ರು ಇರ್ಬೋದು, ಅವು 2 ಪತ್ರಿಕೆಗಳಾಗಿ ಮಾರ್ಪಡ್ತವೆ. ಹೀಗಾಗಿ ನಿಮಗೆ 5ನೇ ಸೆಮಿಸ್ಟರ್ಗೆ ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟಂಗೆ 2 ಪತ್ರಿಕೆಗಳು ಇರ್ತವೆ. ಅದರಲ್ಲಿ ಮೊದಲನೇ ಪತ್ರಿಕೆಯ ಒಂದು ಪಠ್ಯಕ್ರಮವನ್ನು ನೋಡೋಣ. ಕನ್ನಡ ವ್ಯಾಕರಣ ಮತ್ತು ಶಬ್ದಮಣಿ ದರ್ಪಣ ಈ ವಿಷಯಕ್ಕೆ ಸಂಬಂಧಿಸಿದಂಥ ಪಠ್ಯಕ್ರಮ ಇದೆ. ಘಟಕ 1ರಲ್ಲಿ ವ್ಯಾಕರಣದ ಅರ್ಥ, ವ್ಯಾಖ್ಯೆಗಳು ಮತ್ತು ಪ್ರಯೋಜನಗಳಿದೆ. ಹಾಗೆ ಅದೇ ಘಟಕದಲ್ಲಿ 2ನೇ ಅಂಶ ಕನ್ನಡ ವ್ಯಾಕರಣ ಪರಂಪರೆ ಮತ್ತು ಪ್ರಮುಖ ಕೃತಿಗಳು ಈ ವಿಷಯ ಕುರಿತು ವಿವರಣೆ ಇದೆ. ಘಟಕ 2ರಲ್ಲಿ ಸಂಜ್ಞಾ ಪ್ರಕರಣ, ಶಬ್ದಮಣಿ ದರ್ಪಣ, ಕೇಶಿರಾಜನ ಶಬ್ದಮಣಿ ದರ್ಪಣಕ್ಕೆ ಸಂಬಂಧಪಟ್ಟಂತೆ. ಕೇಶಿರಾಜನ ಶಬ್ದಮಣಿ ದರ್ಪಣ ಇಡೀ ಕನ್ನಡ ವ್ಯಾಕರಣವನ್ನೇ ವಿವರಿಸಿ ಹೇಳುವಂತಹ ಒಂದು ಗ್ರಂಥ. ಅದರಲ್ಲಿ ಕೆಲವೊಂದಿಷ್ಟು ಆಯ್ದ ಭಾಗಗಳನ್ನ ನಿಮ್ಮ ಈ ಒಂದು ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಅದ್ರಲ್ಲಿ ಘಟಕ 2ರಲ್ಲಿ ಸಂಜ್ಞಾ ಪ್ರಕರಣ, ಶಬ್ದಮಣಿ ದರ್ಪಣದ್ದು. ಹಾಗೆ ಘಟಕ 3 ಸಂಧಿ ಪ್ರಕರಣ, ಶಬ್ದಮಣಿ ದರ್ಪಣ. ಘಟಕ 4 ನಾಮ ಪ್ರಕರಣ, ಅಲ್ಲಿ ಲಿಂಗ, ವಚನ, ವಿಭಕ್ತಿ ಈ 3 ವಿಷಯಗಳನ್ನ ಅಲ್ಲಿ ಬೋಧಿಸಲಾಗ್ತದೆ. ಹಾಗೆ ಕೊನೆಯ 5ನೇ ಘಟಕ ಸಮಾಸ ಪ್ರಕರಣ. ಇವಿಷ್ಟು ಕೂಡ ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟಂತದ್ದು. ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಸೂತ್ರಗಳಿಗೆ ಅನುಗುಣವಾಗಿ ಆತ ವಿವರಗಳನ್ನ, ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗ್ತಾನೆ. ಅವುಗಳನ್ನ ನಾವಲ್ಲಿ ದೀರ್ಘವಾಗಿ ಅಭ್ಯಾಸವನ್ನ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪರಾಮರ್ಶನ ಗ್ರಂಥಗಳನ್ನ ಅಭ್ಯಾಸದ ದೃಷ್ಟಿಯಿಂದ ನೋಡಬಹುದು. ಕೇಶಿರಾಜನ ಶಬ್ದಮಣಿ ದರ್ಪಣವೇ DL ನರಸಿಂಹಾಚಾರ್ಯ ಬರೆದು ಸಂಪಾದನೆ ಮಾಡಿರುವಂತದ್ದು. ಹಾಗೆ ಶಬ್ದಮಣಿ ದರ್ಪಣ ಸಂಗ್ರಹ, ಅದು ಸಂಪಾದಿತರು BT ಸಾಸ್ನೂರ್ ಮತ್ತು MM ಕಲಬುರ್ಗಿ ಅವರು. ಹಾಗೆ ಕೇಶಿರಾಜನ ಶಬ್ದಮಣಿ ದರ್ಪಣ ವಿಳಾಸ ಅಂತ V ಶಿವಾನಂದ ಅವರು, MV ಸೀತಾರಾಮಯ್ಯ ಅವರು ಬರೆದಂತ ಕನ್ನಡ ಪ್ರಾಚೀನ ವ್ಯಾಕರಣಗಳು. ಹಾಗೆ TV ವೆಂಕಟಾಚಲ ಶಾಸ್ತ್ರಿಯವರ ಹಳೆಗನ್ನಡ ವ್ಯಾಕರಣ. ಹಾಗೆ ತಸು ಶಾಮರಾಯರು ಸಂಪಾದಿಸಿದಂತಹ ಕೇಶಿರಾಜನ ವಿರಚಿತ ಶಬ್ದಮಣಿ ದರ್ಪಣ. ಕೊನೆಗೆ K ಕುಶಾಲಪ್ಪ ಅವ್ರದ್ದು ಒಂದು ಕನ್ನಡ ಭಾಷೆ ಮತ್ತು ವ್ಯಾಕರಣ ಒಂದು ವಿವೇಚನೆ ಅಂತ. ಇಷ್ಟೊಂದು ನಿಮ್ಗೆ ರೆಫರೆನ್ಸ್ ಬುಕ್, ಪರಾಮರ್ಶನ ಗ್ರಂಥಗಳಿವೆ. ಇವುಗಳನ್ನು ನಿಮ್ಮ ಅಭ್ಯಾಸಕ್ಕೆ ಬಳಸಬಹುದು. ಅದೇ ರೀತಿಯಾಗಿ ನನ್ನ ಕನ್ನಡ ಪಾಠಶಾಲಾ ಯೂಟ್ಯೂಬ್ ಚಾನಲ್ನಲ್ಲಿಯೇ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ತರಗತಿಗಳನ್ನ ಮಾಡಿರ್ತೀನಿ. ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಾಠಗಳ ಲಾಭವನ್ನ ಪಡಿಬೇಕು. ಇನ್ನ ಪತ್ರಿಕೆ 2 5ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂಗೆ ಕನ್ನಡ ಛಂದಸ್ಸು ಮತ್ತು ಅಲಂಕಾರ ಈ ವಿಷಯಗಳಿಗೆ ಸಂಬಂಧಪಟ್ಟಂತ ಘಟಕಗಳನ್ನ ಅಲ್ಲಿ ವಿಭಾಗ ಮಾಡಿದ್ದಾರೆ. ಮೊದಲನೇ ಒಂದು ಘಟಕ ಛಂದಸ್ಸು, ಅರ್ಥ, ಸ್ವರೂಪ, ಪ್ರಯೋಜನಗಳು. ಅದರಲ್ಲಿಯೇ 2ನೇ ಅಂಶ ಕನ್ನಡ ಛಂದಸ್ಸಿನ ಇತಿಹಾಸ. ಘಟಕ 2ರಲ್ಲಿ ಗಣಗಳ ಸ್ವರೂಪ ಮತ್ತು ಪ್ರಕಾರಗಳು, ಪ್ರಸ್ತಾರ ಹಾಕುವ ವಿಧಾನ. ಅದರಲ್ಲೇ 2ನೇ ಅಂಶಗಳು ಅಕ್ಷರ ವೃತ್ತಗಳು, ಖ್ಯಾತ ಕರ್ನಾಟಕ ವೃತ್ತಗಳು. ಹಾಗೆ ಘಟಕ 3 ಮಾತ್ರಾ ವೃತ್ತಗಳು, ಅದರಲ್ಲಿ ಕಂದ, ರಗಳೆ ಮತ್ತು ಷಟ್ಪದಿ. ಹಾಗೆ ಅದರಲ್ಲೇ 2ನೇ ಅಂಶ ಅಂಶ ವೃತ್ತಗಳು ಅಂತ ಬರ್ತವೆ. ಅದರಲ್ಲಿ ತ್ರಿಪದಿ, ಸಾಂಗತ್ಯ ಮತ್ತೆ ಅಕ್ಕರ ಅಂತ ಹೇಳಿ. ಇನ್ನು ಘಟಕ 4 ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಅಲಂಕಾರದ ಅರ್ಥ, ಸ್ವರೂಪ ಮತ್ತೆ ಮಹತ್ವ. 2ನೇ ಅಂಶ ಅಲಂಕಾರದ ಪ್ರಕಾರಗಳು. ಅದರಲ್ಲಿ 2 ಪ್ರಕಾರ ಬರ್ತಾವ. ಒಂದು ಶಬ್ದಾಲಂಕಾರಗಳು. ಶಬ್ದಾಲಂಕಾರಗಳಲ್ಲಿ ಅನುಪ್ರಾಸ, ಛೇಕಾನುಪ್ರಾಸ, ಯಮಕ ಮತ್ತೆ ಚಿತ್ರಕವಿತ್ವ. ಘಟಕ 5ರಲ್ಲಿ ಅರ್ಥಾಲಂಕಾರಗಳು ಬರ್ತವೆ. ಉಪಮೆ, ರೂಪಕ, ದೃಷ್ಟಾಂತ, ಉತ್ಪ್ರೇಕ್ಷೆ. ಅದರಲ್ಲೇ ಮತ್ತೆ ಅರ್ಥಾಂತರನ್ಯಾಸ, ಅತಿಶಯೋಕ್ತಿ, ಸ್ವಭಾವೋಕ್ತಿ, ಈ ತರ ಅರ್ಥಾಲಂಕಾರದ ಪ್ರಕಾರಗಳನ್ನ ನಾವು ನೋಡ್ತೀವಿ. ಈ ವಿಷಯಕ್ಕೂ ಸಂಬಂಧಪಟ್ಟಂತೆ ಪರಾಮರ್ಶನ ಗ್ರಂಥಗಳಿವೆ. ಕನ್ನಡ ಕೈಪಿಡಿ ಸಂಪುಟ
ಕುವೆಂಪು ಅವರು ಸಂಪಾದನೆ ಮಾಡಿದ್ದು. ಹಾಗೆ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರ ಕನ್ನಡ ಛಂದ ಸ್ವರೂಪ, ಕನ್ನಡ ಛಂದೋ ವಿಕಾಸ ಡಿ.ಎಸ್. ಕರ್ಕಿ ಅವ್ರದ್ದು, ಹಾಗೆ ಕನ್ನಡ ಛಂದಸ್ಸು ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವ್ರದ್ದು, ಕನ್ನಡ ಛಂದಸ್ಸಿನ ಚರಿತ್ರೆ ಮೈಸೂರು ವಿಶ್ವವಿದ್ಯಾಲಯದ್ದು, ಹಾಗೆ ಚಂದ್ರೋಮಿತ್ರ ಅರಾಮಿತ್ರ ಅವ್ರು ಬರೆದಂತಹ ಒಂದು ಕೃತಿ ಅಂತ ಹೇಳ್ಬಹುದು. ಅದರೊಟ್ಟಿಗೆ ಛಂದಸ್ಸಿನ ಬಗ್ಗೆನೂ ಕೂಡ ನಾನು ತರಗತಿಗಳನ್ನ ಮಾಡಿದ್ದೀನಿ. ಅದರದ್ದು ಸದುಪಯೋಗವನ್ನ ನೀವು ಪಡೆದುಕೊಳ್ಬಹುದು. ಎರಡೂ ಪತ್ರಿಕೆಗಳು ಅಷ್ಟೇನು ಕಷ್ಟವಿಲ್ಲ, ಸುಲಭವಾಗಿರುವಂತದ್ದು, ಸುಲಭ ಅಂಕಗಳಿಕೆಗೂ ಏನು ಅಂತಂದ್ರೆ ಮಹತ್ವದ್ದಾಗಿರ. ಎಲ್ಲರೂ ಇವುಗಳನ್ನು ಸರಿಯಾಗಿ ಓದಿ ಒಳ್ಳೆ ಅಂಕಗಳನ್ನ ಗಳಿಸ್ತಾರೆ ಎನ್ನುವಂತ ಆಶಯದೊಂದಿಗೆ ಧನ್ಯವಾದ.